ಏನಮ್ಮ ಶ್ರೀವಲ್ಲಿ, ಏನು ವಿಷಯ? ಆಂಟಿ, ಅದು ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಅದು ಎಲ್ಲರೂ ಮುಂದೆನೇ ಹೇಳಬೇಕಿತ್ತು. ಅದಕ್ಕೆ ತಕ್ಷಣ ಓಡ್ ಬಂದೆ. ಏನಮ್ಮ ಅಂಥ ವಿಷಯ? ನನ್ನ ಜೀವನದ ಬಗ್ಗೆ, ನನ್ನ ಬದುಕಿನ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ, ಹಾಗೆ ನನ್ನ ಮದುವೆ ಬಗ್ಗೆ. ಮುಂಚೆ ಎಲ್ಲ ನಾನು ತುಂಬ ವಿಚಿತ್ರವಾಗಿ ಆಡ್ತಿದ್ದೆ. ಏನೇನೋ ಕನಸುಗಳನ್ನ ಕಾಣ್ತಿದ್ದೆ. ಆ ಕನಸುಗಳು ನನ್ಸಾಗಬೇಕು ಅಂತ ಎಲ್ಲರ ಮೇಲೂ ಕೋಪ ಮಾಡ್ಕೋತಿದ್ದೆ. ಸುಬ್ಬುನ ಪ್ರೀತಿಸ್ತಿದ್ದೆ ಅಂತ ನಂಬಿದ್ದೆ. ಅವನ್ನೇ ಮದುವೆ ಆಗಬೇಕು ಅಂತ ಹುಚ್ಚಿಡ್ದಿದ್ದೆ. ಆದರೆ ಅದರಿಂದ ನಿಮಗೆಲ್ಲ ನಾನು ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ. ವರಲಕ್ಷ್ಮಿ ಅವಳು ಇಷ್ಟಪಟ್ಟ ಹಾಗೆ ನಮ್ಮ ಅಣ್ಣನ ಮದುವೆ ಆದ್ಲು. ಅವಳು ನಮ್ಮ ಮನೇಲಿ ಒಂದು ದಿನಾನೂ ಖುಷಿಯಾಗಿದ್ದಿಲ್ಲ. ಈ ಕ್ಷಣನೂ ಅವಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ನನ್ನ ಮಗಳ ಜೀವನ ಹೀಗಾಗೋಯ್ತಲ್ಲ ಅಂತ ನಮ್ಮಮ್ಮ ಎಷ್ಟು ಕೋಪ ಮಾಡಿಕೊಂಡ್ರು. ಅದರಿಂದ ನಿಮಗೆಲ್ಲ ಎಷ್ಟು ತೊಂದರೆ ಕೊಟ್ಲು. ನಾನು ಜೀವನದಲ್ಲಿ ಇದೆಲ್ಲ ಏರುಪೇರು ಅಂತ ಅನ್ಕೊಂಡಿದ್ದೆ. ನನ್ನ ಜೀವನ ಇಲ್ಲಿಗೆ ಮುಗ್ದಾಯ್ತು ಅಂತಲೂ ಅನ್ಕೊಂಡಿದ್ದೆ. ಆದರೆ ಅವತ್ತು ಒಂದು ದಿವಸ ಅಪ್ಪಾಜಿ ಮತ್ತು ನಂದಿನಿ ಆಂಟಿ ನನಗೆ ಹೇಳಿದ ಮಾತುಗಳಿಂದನೇ ನನ್ನ ಮನಸ್ಸಿನ ದೃಷ್ಟಿ ಬದಲಾಯಿತು. ಬದುಕು ಯಾವತ್ತಾದರೂ ಒಂದಿನ ಬದಲಾಗ್ಬೋದು ಅಂತ ಅವ್ರು ಹೇಳಿದ್ದಕ್ಕೆ ನಾನಿವತ್ತು ಈ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ನಮ್ಮದೇ ಕಷ್ಟ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಮಗಿಂತ 10 ಪಟ್ಟು ಕಷ್ಟಪಡ್ತಿರ್ತಾರೆ. ಆ ಕಷ್ಟನೆಲ್ಲ ಮರೆತು ಮತ್ತೆ ಅವ್ರು ಹೊಸ ಜೀವನ ಕಟ್ಕೊಂಡು ಖುಷಿಯಾಗಿರ್ತಾರೆ. ಅಪ್ಪಾಜಿ ಮತ್ತೆ ನಂದಿನಿ ಆಂಟಿನ ನೋಡಿನೇ ನನಗಿದೆಲ್ಲ ನಿಜ ಅಂತ ಅನಿಸಿದ್ದು. ಜೀವನ ತುಂಬ ದೊಡ್ಡದು. ನಾವು ಏನೇ ನಿರ್ಧಾರಗಳನ್ನ ತಗೊಂಡ್ರು ಅದು ನಮ್ಮ ಜೀವನ ಹಾಳಾಗೋ ಥರ ಇರಬಾರ್ದು. ಯಾಕಂದರೆ ನಮ್ಮ ಜೀವನದ ಮೇಲೆ ನಮ್ಮೊಬ್ಬರಿಗೆ ಹಕ್ಕಿರೋದಿಲ್ಲ. ನಮ್ಮನ್ನು ಪ್ರೀತಿಸೋರ್ಗೆ, ನಮ್ಮ ಹೆತ್ತವ್ರಿಗೆ, ನಾವು ಸುಖವಾಗಿರಲಿ ಅಂತ ಹಾರೈಸೋರ್ಗೆ ಎಲ್ರ ಬಗ್ಗೆನೂ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಎಂಥವ್ರಿಗಾಗಲಿ ಬದುಕೋ ಆಸೆ ಆಗತ್ತೆ. ಹಾಗೆ ಹೊಸ ಜೀವನ ಶುರು ಮಾಡಬೇಕು ಅಂತ ಅನಿಸುತ್ತೆ. ಹಾಗಾದರೆ ನೀನೀಗ ಹಳೆದಿನೆಲ್ಲ ಮರೆತು ನಾನು ಹೊಸ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಹಾ, ಎಂಥ ಸಂತೋಷ ಸುದ್ದಿ. ಅಂತೂ ನಮ್ಮ ಶ್ರೀವಲ್ಲಿ ಮದುಮಗಳಾಗೋದಕ್ಕೆ ತಯಾರಾಗಿದ್ದಾಳೆ.